ಓಕೆ ಗುರುಜಿ, ಇನ್ನು ಮುಂದಿನ ರಾಶಿ ಬಗ್ಗೆ ನೋಡೋದಾದ್ರೆ ಅವರಿಗೆ 2026 ಯಾವ ರೀತಿ ಆಗಿದೆ, ಏನಾದರೂ ಪರಿಹಾರಗಳಿದ್ರೆ ಏನು ಪರಿಹಾರ ಇದೆ ಅಂತ ಗುರುಜಿ? ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ, ನಾನು ಆಗಲೇ ಮೇಷರಾಶಿಯವರ ವಿಚಾರದಲ್ಲಿ ಮೇಷರಾಶಿಯವರಿಗೆ ಏನು ಚೆನ್ನಾಗಿಲ್ಲ ಈ ವರ್ಷ ಅಂತ ಹೇಳೋದಲ್ಲ, ಅದೇ ಥರ ಪ್ರಾಬ್ಲಮ್ 12ನೇ ಮನೆಯಲ್ಲಿ ಗುರು ವ್ಯಯಸ್ಥಾನದಲ್ಲಿದ್ದಾನೆ. ಯಾವಾಗ ವ್ಯಯಸ್ಥಾನದಲ್ಲಿ ಹೋಗ್ತಾನೆ ಗುರು, ಯಾವ ಸಮಸ್ಯೆನೇ ಇರಲ್ಲ. ಅಣ್ಣ ತಮ್ಮಂದರು ಭಾಳ ಚೆನ್ನಾಗಿರ್ತಾರೆ, ಅಥವಾ ಅಕ್ಕ ಅಥವಾ ತಂಗಿ ಭಾಳ ಬಾಂಧವ್ಯತೆ ಇರ್ತಾರೆ. ಕೇಸ್ ಹಾಕ್ಬಿಡ್ತಾರೆ, ಏನು ಲಿಟಿಗೇಷನ್ ಮಾಡಿಬಿಡ್ತಾರೆ, ಏನೋ ಪ್ರಾಪರ್ಟಿ ವಿಚಾರದಲ್ಲಿ. ಅವರು ದ್ವೇಷ ಕಟ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಖರ್ಚುಗಳು ಜಾಸ್ತಿ ಆಗುತ್ತೆ. ಭಾಳ ಜನ ಇದೇನಪ್ಪ ಇಷ್ಟು ವರ್ಷದ ಪ್ರಾರಂಭದಲ್ಲಿ ಹೀಗಾಗುತ್ತಾ ಅಂತ ಯೋಚನೆ ಮಾಡೋದು ಏನೂ ಅಗತ್ಯ ಇಲ್ಲ. ಅವ್ರಿಗೊಂದಷ್ಟು ಬದಲಾವಣೆಗಳು, ಒಂದಷ್ಟು ಗ್ರಹಗಳ ಬದಲಾವಣೆ ನಂತರ ಒಳ್ಳೇದಿದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ವರ್ಷದ ಪ್ರಾರಂಭದ 2025 ನವಂಬರಿಂದನೇ ಅವ್ರಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಡಿಸೆಂಬರ್ 5ನೇ ತಾರೀಕಿಗೆ ಪರಮೋಚ್ಚ ಸ್ಥಾನ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಗುರು ಇತ್ತು. ಯಾವಾಗ 5ನೇ ಮನೆಯಿಂದ ನಾವು ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ 5ನೇ ತಾರೀಕಿನಿಂದ ಬದಲಾವಣೆ ಆಯಿತು ಗುರು, ಅವ್ರಿಗೆ 6 ತಿಂಗಳು ಚೆನ್ನಾಗಿರಲ್ಲ. ಖರ್ಚುಗಳು ಜಾಸ್ತಿ, ವಿಪರೀತವಾದಂಥದ್ದು, ದಾರಿಯಲ್ಲಿ ಹೋಗೋ ಸಮಸ್ಯೆ ಮೈ ಮೇಲೆ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ನಿಂದನೆಗಳಿಗೆ ಒಳಗಾಗ್ತಾರೆ. ಮಾಡಿಲ್ಲ ಅಂದ್ರೇನು ನೀನು ಮಾಡಿದೀಯ, ಸಮಸ್ಯೆ ಮಾಡಿದೀಯ ಅಂತ ಹೇಳಿ ಕಿರಿಕಿರಿ ಅನುಭವಿಸುವಂಥದ್ದು. ವೈವಾಹಿಕ ಜೀವನದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥದ್ದು. ಇವೆಲ್ಲವನ್ನ ಎದುರಿಸಿ ಬರ್ತಾ ಇದ್ದಾಗ ಒಂದಷ್ಟು ಜನ್ಮದಲ್ಲಿ ಗುರು ಬಂದಾಗ, ನಾನು ಯಾವಾಗಲೂ ಗುರು ಜನ್ಮದಲ್ಲಿದ್ದಾಗ ದುಃಖ, ಯೋಚನೆ, ಚಿಂತೆ ಅಂತ ಹೇಳಿದೆ. ಆದರೆ ಕರ್ಕಾಟಕ ರಾಶಿಯಲ್ಲಿ ಜನ್ಮದಲ್ಲಿ ಗುರು ಇದ್ರೆ ಒಳ್ಳೆ ಫಲಗಳನ್ನೇ ನಿರೀಕ್ಷೆ ಮಾಡ್ಬೋದು. ನಾನು ಕೋರ್ಟ್ ಕಚೇರಿ ಸಮಸ್ಯೆಗಳು ಇದ್ರೇನೋ ಬಗೆಹರಿಸ್ಕೊಂತಾರೆ. ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದಿರುತ್ತೆ. ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇನೋದು ತಾತ್ಕಾಲಿಕವಾಗಿ ಅಷ್ಟೇ, ಒಂದು 4 ತಿಂಗಳು ಅವರಿಗೆ ಉತ್ತಮವಾದಂಥ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಮತ್ತು ಅದ ನಂತರ ಒಂದಷ್ಟು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮ, ಆಧ್ಯಾತ್ಮಿಕ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಾದರೂ ಇದ್ದರೆ ಅದರಲ್ಲಿ ಒಳ್ಳೆಯ ಲಾಭಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಅದು ತಾತ್ಕಾಲಿಕವಾಗಿ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಅಕ್ಟೋಬರ್ ನಂತರ ಏನಾಗುತ್ತೆ, ದ್ವಿತೀಯ ಸ್ಥಾನಕ್ಕೆ ಹೋಗುವಂಥದ್ದು ಇರುತ್ತೆ. ದ್ವಿತೀಯ ಸ್ಥಾನಕ್ಕೆ ಹೋದಾಗ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ನಿವಾರಣೆ ಆಗುತ್ತೆ. ಒಂದಷ್ಟು ದುಡ್ಡು ಬರಬೇಕಾಗಿರೋದು ಬಂದು ಕೈ ಸೇರುವಂಥದ್ದು ಇರುತ್ತೆ. ಆದರೆ ಕೆಲಸದ ವಿಚಾರದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸು ಅದಿದ್ದೇ ಇರುತ್ತೆ. ವರ್ಷ ಪೂರ್ತಿನೂ ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ. ಮತ್ತೆ ಕೆಲಸದಲ್ಲಿ ಕಿರಿಕಿರಿ ಇದ್ದೇ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಒಟ್ಟಾರೆ ಕರ್ಕಾಟಕ ರಾಶಿಯವರು ಒಂದಷ್ಟು 6 ತಿಂಗಳ ಕಾಲ ಬಹಳ ಜಾಗೃತೆ ವಹಿಸೋದು ಬಹಳ ಒಳ್ಳೆಯದು. 6 ತಿಂಗಳ ಕಾಲನೂ ಯಾವುದೇ ಹೊಸ ಬಿಸ್ನೆಸ್ ಮಾಡಬಾರ್ದು. ವಿವಾಹ ಶುಭ ಕಾರ್ಯಗಳಿಗೂ ಪ್ರಯತ್ನ ಮಾಡಿದಷ್ಟು ಫಲಗಳು ಕೊಡೋದಿಲ್ಲ, ವಿಳಂಬ ಮಾಡುವಂಥದ್ದು ಇರುತ್ತೆ. ಜೂನ್ ನಂತರ ಡಿಸೆಂಬರ್ ಒಳಗಡೆ ಒಂದಷ್ಟು ಒಳ್ಳೆ ಕಾರ್ಯಗಳು, ಒಂದು ಶುಭ ಕಾರ್ಯಗಳಾಗುವಂಥದ್ದು, ಆಧ್ಯಾತ್ಮಿಕವಾಗಿ ಒಂದಷ್ಟು ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಒಲವು ಕೊಡುವಂಥದ್ದು, ಅಥವಾ ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ಒಂದು ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ. ಮತ್ತು ಏನಾದರೂ ಕರ್ಕಾಟಕ ರಾಶಿಯವರು ರಾಜಕೀಯದಲ್ಲಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಸ್ಥಾನಮಾನ ಪ್ರಾಪ್ತಿ ಆಗುವಂಥ ಸಾಧ್ಯತೆ ಇದೇ ಜೂನ್ ನಂತರ ಅಭಿವೃದ್ಧಿ ಕಂಡು ಬರುತ್ತೆ. ಓಕೆ, ಅಂದರೆ ಇವರಿಗೆ ಮೊದಲ 6 ತಿಂಗಳು ಅಂದರೆ ಅರ್ಧ 2026 ಅರ್ಧ ವರ್ಷದವರೆಗೂ ಸ್ವಲ್ಪ ಸಮಸ್ಯೆಗಳಿದೆ. ಆ ನಂತರ ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ.